ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಡಾಕ್ಟರ್ ಪವನ್ ಜೋಶಿ. ನಾವೀಗ ಹೊಸದಾಗಿ ರಾಶಿ ಭವಿಷ್ಯ ಕಾರ್ಯಕ್ರಮ ಅಂತ ಆರಂಭ ಮಾಡಿದ್ವಿ. ಅದರಲ್ಲಿ ಪರಾಭವ ನಾಮ ಸಂವತ್ಸರದ ದ್ವಾದಶ ರಾಶಿಗಳ ಫಲಾಫಲಗಳನ್ನು ಒಂದು ವರ್ಷದಲ್ಲಿ ಅಂತ ಸಂಕ್ಷಿಪ್ತವಾಗಿ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಇವತ್ತಿನ ದಿವಸ ತುಲಾ ರಾಶಿ. ಈ ರಾಶಿಯವರ ಪರಾಭವ ನಾಮ ಸಂವತ್ಸರದ ಒಂದು ವರ್ಷದ ಭವಿಷ್ಯ. ನಿಯತಕಾಲಿಕ ಭವಿಷ್ಯ, ಗೋಚಾರ ಫಲ ಅಂತ ನಾವೇನ್ ಕರಿತೀವಿ. ಅಂದ್ರೆ ರಾಶಿಯಿಂದ ಬೇರೆ ಬೇರೆ ಗ್ರಹಗಳು ಎಲ್ಲೆಲ್ಲಿರ್ತಾವ ಆ ಸ್ಥಿತಿಗತಿಗಳ ಆಧಾರದ ಮೇಲೆ ನಾವು ಒಂದು ವರ್ಷದ ಸಾಮಾನ್ಯ ಭವಿಷ್ಯವನ್ನು ಹೇಳ್ತೇವೆ. ನಾವು ನಮ್ಮ ಭಾಗದ ಕರ್ನಾಟಕ, ಮಹಾರಾಷ್ಟ್ರ, ಹೆಚ್ಚು ಕಡೆ ಎಲ್ಲಾ ಭಾಗದಲ್ಲಿ ಬಹಳ ಪ್ರಚಲಿತವಾದ, ಸುಪ್ರಸಿದ್ಧ ಮತ್ತು ಬಹಳ ಪರ್ಫೆಕ್ಟ್ ಆಗಿರುವಂತಹ ಧರ್ಮಶಾಸ್ತ್ರವನ್ನ ಸರಿಯಾಗಿ ಮಾರ್ಗದರ್ಶನ ಮಾಡುವಂತಹ ನಮ್ಮ ಭಾಗದ ಏಕೈಕ ಶ್ರೇಷ್ಠ ಪಂಚಾಂಗವಾದ ಧಾರವಾಡ ಪಂಚಾಂಗದ ಆಧಾರದ ಮೇಲೆ ಈ ವರ್ಷ ಭವಿಷ್ಯವನ್ನ ಹೇಳ್ತಾ ಇದ್ದೇವೆ. ತುಲಾರಾಶಿಯವರಿಗೆ ಸರಳವಾಗಿ ಹೇಳುವುದಾದರೆ, ನಿಮಗೆ ಸದ್ಯದಲ್ಲಿ ಮೇ 29 ಅಥವಾ ಜೂನ್ ವರೆಗೆ ನಿಮಗೆ 10ನೇ ಗುರು ಇದ್ದು 11ನೇ ಗುರು ಆಗಲಿದ್ದಾನೆ. 9ನೇ ಗುರುವಿನಿಂದ 10ನೇ ಗುರುವಾಗಿ ಬರಲಿದ್ದಾನೆ. ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ, ಮೇಷ, ವೃಷಭ, ಮಿಥುನ. 9ನೇ ಗುರು ಇದ್ದಾನೀಗ. ಜೂನ್ ನಂತರ 10ನೇ ಗುರು ಬರ್ತಾನೆ. 9-10 ಶುಭ ಗ್ರಹಗಳಿಗೆ 2 ಶುಭ ಫಲವನ್ನೇ ಕೊಡುವಂಥದ್ದು. ಹೀಗಾಗಿ ಒಂದು ವರ್ಷದಲ್ಲಿ ಸಾಮಾನ್ಯವಾಗಿ ತುಲಾರಾಶಿಯವರಿಗೆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವಿದೆ. ವಿದ್ಯಾರ್ಥಿಗಳಿಗೆ ಪ್ರಯತ್ನಕ್ಕಿಂತ ಹೆಚ್ಚು ಫಲ ಸಿಗುವಂತದ್ದಿದೆ. ಉದ್ಯೋಗ ಅವಕಾಶಗಳಿಗೆ ಉದ್ಯೋಗ ಸಿಗಲಿದೆ. ನಿರೀಕ್ಷೆಯಂತೆ ಕೆಲಸವಾಗಲಿದೆ. ಗುರುಬಲವಿರೋದ್ರಿಂದ ವಿವಾಹ ಯೋಗ ಬರದೇ ಇದ್ದವರಿಗೆ ಯೋಗ ಬರಲಿದೆ. ಸ್ತ್ರೀ ಪುರುಷರಿಗೆ ಈ ಬಂಗಾರದ ವ್ಯಾಪಾರ, ನ್ಯಾಯಶಾಸ್ತ್ರ, ದೊಡ್ಡ ದೊಡ್ಡ ಬೆಲೆ ಬಾಳುವ ವಸ್ತುವಿನ ಪದಾರ್ಥದ ವ್ಯಾಪಾರಸ್ಥರಿಗೆ ಹೆಚ್ಚು ಲಾಭವಾಗಲಿದೆ. ದೊಡ್ಡ ದೊಡ್ಡ ವೃತ್ತಿಯ ಎಕ್ಸಾಮ್ಸ್ ಗಳನ್ನೇನಾದ್ರು ಬರಿತಾ ಇದ್ರೆ ಈ ಸಮಯದಲ್ಲಿ ಬರೆದ್ರೆ ಉತ್ತೀರ್ಣತೆ ಸಿಗುವಂತ ಸಾಧ್ಯತೆ ಹೆಚ್ಚಾಗಿದೆ. ಇದರ ಜೊತೆಗೆ ನೋಡ್ತಾ ಬಂದ್ರೆ ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ 5ನೇ ಮನೆಯಲ್ಲಿ ರಾಹು, ಪೂರ್ವ ಪುಣ್ಯ ಸ್ಥಾನ. ಅಂದರೆ ಬರೇ ನೆಗೆಟಿವ್ ಥಿಂಕಿಂಗು, ಆಗ್ತದೋ ಇಲ್ಲೋ ಅನ್ನೋ ಭಯ, ದ್ವಂದ್ವ, ಆತಂಕ, ಸ್ವಲ್ಪ ಉದರ ವ್ಯಾಧಿ, ಕಾನ್ಸ್ಟಿಪೇಷನ್ನು, ಒಂದ್ ಸ್ವಲ್ಪ ಅಜೀರ್ಣತೆ, ಬಲಬದ್ಧತೆ ಎಲ್ಲರಿಗೂ ಬರಬೇಕಂತ ಹೇಳ್ತಾ ಇಲ್ಲ ನಾನು. ಸಾಮಾನ್ಯವಾಗಿ ತುಲಾರಾಶಿಯವರಿಗೆ ಗ್ರಹಗಳು ಎಲ್ಲೆಲ್ಲಿದ್ದರೆ ಹೀಗೆ ಅಂತ ಜ್ಯೋತಿಷ್ಯದಲ್ಲಿ ಫಲಾಫಲಗಳನ್ನು ಹೇಳಿದ್ದಾರೆ. ಬರಬಹುದು. ಆರೋಗ್ಯವಂತರಾಗಿದ್ದರೆ, ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದರೆ, ನಿಮ್ಮ ಗ್ರಹ ಬಲಗಳು ಚೆನ್ನಾಗಿದ್ದರೆ ಏನು ತೊಂದರೆ ಆಗೋದಿಲ್ಲ. ಇಲ್ಲದೇ ಇದ್ದವರಿಗೆ ಹೀಗಾಗಬಹುದು. ಎಚ್ಚರಿಕೆ ಅಂತ ಒಂದು ನಮ್ಮ ಸಲಹೆ, ಜಸ್ಟ್ ಅ ಸಜೆಷನ್. ನೆಕ್ಸ್ಟ್ ಈ ತುಲಾ ರಾಶಿಯವರಿಗೆ ವಿಚಾರ ಮಾಡ್ರಿ. ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ 6ನೇ ಮನಿ ಉಪಚಯ ಸ್ಥಾನದಲ್ಲಿ ಶನಿ. ಏನು ಆಲಸ್ಯವಿರೋದಿಲ್ಲ, ಸ್ವಲ್ಪ ಶ್ರಮ ಇರ್ತದ, ಜನಾಕರ್ಷಣೆ ಇರ್ತದ. ಈ ಪ್ಲಾನಿಂಗ್ ಅಂತ ಏನು ಕರಿತೀವಿ ಅದರ ತಕ್ಕಂತ ಕೆಲಸಗಳಾಗ್ತಿರ್ತಾವ. ದೈನ್ಯ, ದುಃಖ, ಅವಮಾನ, ಅಪಮಾನ, ಯಾರೋ ಅಡ್ಡು ಬಂದ್ರು, ಯಾರೋ ಕಿರಿಕಿರಿ ಮಾಡಿದ್ರು, ಯಾರೋ ತೊಂದರೆ ಮಾಡಿದ್ರು, ಕೆಲಸದಲ್ಲಿ ಆಸಕ್ತಿ ಕಳ್ಕೊಳ್ಳೋಂಗ್ ಮಾಡಿದ್ರು, ಒಂದ್ಸಲ ಬಿಟ್ಟು 10 ಸಲ ಪ್ರಯತ್ನ ಮಾಡಿದ್ರು ಕೆಲಸ ಆಗವಲ್ತು. ಇಂತಹ ಸಾಧ್ಯತೆ ಸ್ವಲ್ಪ ತುಲಾರಾಶಿ ಕಡಿಮೆ ಈ ಸಲ. ಯಾಕಂದ್ರೆ ಶನಿ ಸ್ವಲ್ಪ ತೆಪ್ಪಗಿರ್ತಾನೆ, ಶಾಂತ ಇರ್ತಾನೆ, ಏನಾರ ಮಾಡ್ಕೋಪ ಅಂತ ಹೇಳಿ. ಆ ಕಾರಣಕ್ಕೆ ಉಪಚಯ ಷಷ್ಠಮದಲ್ಲಿ ತುಲಾದಿಂದ ಶನಿ ಇರೋದರಿಂದ ಆ ತೊಂದರೆ ಬರೋದಿಲ್ಲ. ಆದ್ರೆ ಶನಿ ಮಂಗಳ ಯುತಿ ಅದೊಂದು ಒಳ್ಳೇದಲ್ಲ. ಅದರಿಂದ ಕೌಟುಂಬಿಕ ಕಲಹ, ಸ್ವಲ್ಪ ಜಗಳಗಳು, ಮನಸ್ತಾಪಗಳು, ಸಣ್ಣ ಸಣ್ಣ ವಿಷಯಗಳಿಗೆ ನಾವು ಯಾವತ್ತೂ ಉದ್ವಿಗ್ನ ಆಗ್ತಿರೋದಿಲ್ಲ. ಈಗ ಉದಾಹರಣೆ ತುಲಾರಾಶಿಯವರ ಸ್ವಭಾವ ನಿಮ್ಗೆಲ್ಲ ಗೊತ್ತದ. ಶುಕ್ರ ಇರೋದ್ರಿಂದ ಸ್ವಲ್ಪ ಶಾಂತನೇ ಅವರು. ಅದು ಮೂಲ ತ್ರಿಕೋಣ ಸ್ಥಾನ. ಅದು ಶುಕ್ರನಿಗೆ ತುಲಾರಾಶಿ ಸ್ವಲ್ಪ ಶಾಂತ ಸ್ವಭಾವದವರೇ ಇರ್ತಾರ, ಸಿಂಪಲ್ ಆಗಿರ್ತಾರ, ಬಹಳ ಅಟ್ರಾಕ್ಟಿವ್ ಆಗಿರ್ತಾರ. ಆದ್ರೆ ಈ ಗೋಚಾರ ಸ್ಥಿತಿಗತಿಗಳಲ್ಲಿ 6ನೇ ಶನಿ ಮಂಗಳ ಇರೋದ್ರಿಂದ ಸ್ವಲ್ಪ ಅವರಲ್ಲಿ ಉದ್ವಿಗ್ನತೆ, ಸ್ವಲ್ಪ ಏನಾದ್ರೂ ತಡ್ಕೊಳಕ್ ಆಗೋದಿಲ್ಲ, ಪಟ್ಟನ ಏನಾರ ಅಂದ್ ಬಿಡುದು, ಜಗಳಕ್ಕೆ ಬರೋದು, ಸ್ವಲ್ಪ ಮನಸ್ತಾಪ ಮಾಡ್ಕೊಳ್ಳುವಂತ ಸ್ವಭಾವ ಒಂಚೂರು ಬೆಳೆಯೋ ಸಾಧ್ಯತೆ ಅದ. ಇದರನ್ನ ಎಚ್ಚರಿಕೆಯಿಂದಿರ್ರಿ. ಶನಿ, ಮಂಗಳ, ಬುಧ ಅಲ್ಲೇ ಇದ್ದಾರೆ ಸ್ವಲ್ಪ ದಿನದ ಮಟ್ಟಿಗೆ. ಶನಿ ಮಂಗಳ ನಂತರ ಇದ್ದೇ ಇದ್ದಾರೆ, ಸ್ವಲ್ಪ ದಿನಕ್ಕೆ ಅವರು ಸರಿತಾರೆ. 2027 ಜುಲೈ ತನಕ ಶನಿ ಚಲೋನ ಇದ್ದಾನೆ, ಏನೂ ಕಿರಿಕಿರಿ ಇಲ್ಲ. ಇನ್ನು ಲಾಭ ಭಾವದಲ್ಲಿ ಕೇತು ಇದ್ದಾನ. ವಿಘ್ನಗಳು, ಪ್ರತಿಬಂಧಕಗಳು, ಆತಂಕಗಳು, ಅಪಘಾತಗಳು, ಆಘಾತಗಳು ಏನಿಲ್ಲ. ವರಿ ಮಾಡುವಂತ ಅವಶ್ಯಕತೆ ಇಲ್ಲ. 9ನೇ 10ನೇ ಗುರು ಇರೋದ್ರಿಂದ ತೀರ್ಥಯಾತ್ರೆ, ಪುಣ್ಯಕ್ಷೇತ್ರ ದರ್ಶನ, ಗುರುಕೃಪಾ, ಕುಲದೇವರ ದರ್ಶನ,
ಬೇರೆ ಬೇರೆ ಪುಣ್ಯಕ್ಷೇತ್ರ ದರ್ಶನ ಮಾಡುವ ಸಾಧ್ಯತೆ ಅದ. ಹೋಗಿ ಬರುವಂತ ಅವಕಾಶಗಳು ಬರ್ತಾವ. ಅದರ ತಕ್ಕಂಗ ಧನಾನುಕೂಲತೆ, ಸಮಯದ ಅನುಕೂಲತೆ, ಆರೋಗ್ಯದ ಅನುಕೂಲತೆಗಳಾಗ್ತಾವ. ಕುಟುಂಬದೊಂದಿಗೆ ಸಮಯವನ್ನ ಕಳೆಯುವಂತ, ಯಾಕಂದ್ರೆ ಶನಿ ಮತ್ತು ಗುರು ಇಬ್ರು ಚಲೋ ಇರೋದ್ರಿಂದ ಸಮಯವನ್ನ ಕಳೆಯುವಂತ ಸಾಧ್ಯತೆ ಅವಕಾಶಗಳು ಜಾಸ್ತಿ ಇರ್ತಾವ. ಹಿಂಗೆ ಒಂದು ವರ್ಷದ ಭವಿಷ್ಯ ಹೇಳ್ತಿರೋದ್ರಿಂದ ಕೇವಲ ನಾ ಗುರು ಶನಿ ಸ್ವಲ್ಪ ಗ್ರಹಗಳಂತ ಹೋಗ್ತಾ ಇದ್ದೇನೆ. ಈ ಮಾಸಿಕ ಭವಿಷ್ಯ, ತಿಂಗಳ ಭವಿಷ್ಯ ಹೇಳೋದಾದ್ರೆ ಸೂರ್ಯ, ಶುಕ್ರ, ಚಂದ್ರ, ಬುಧ ಇವೆಲ್ಲವನ್ನ ತಗೊಂಡು ಹೇಳ್ತಾ ಇದ್ದೆ. ಇನ್ನು ಜನರಲ್ ಹೇಳ್ತಾ ಇದ್ದೇನೆ ನಾನು, ಗುರುಬಲ ಚೆನ್ನಾಗಿದೆ, ಶನಿ ಇದ್ದಿದ್ದೆಲ್ಲ ಚೆನ್ನಾಗಿದ್ದಾನೆ. ಸೊ ಆನ್ ಅನ್ ಎವರೇಜ್ ದಿಸ್ ಇಯರ್ ಗೋಯಿಂಗ್ ಟು ಬಿ ಗುಡ್ ಫಾರ್ ತುಲಾ ರಾಶಿ. ಇನ್ ಜನರಲ್ ಹೆಲ್ತ್ ಚೆನ್ನಾಗಿರ್ತದೆ. ಕೃಷಿ ಮಾಡುವವರಿಗೆ ಒಳ್ಳೆ ಬೆಲೆ. ಈ ಕೃಷಿಕರು ಈ ಎಣ್ಣೆ ಪದಾರ್ಥಗಳನ್ನು ಹೆಚ್ಚು ಬೆಳೆಯೋದ್ರಿಂದ, ಎಣ್ಣೆ ಉತ್ಪಾದನೆ ಮಾಡುವಂತ ಬೀಜಗಳನ್ನು ಬೆಳೆಯೋದ್ರಿಂದ ಹೆಚ್ಚು ಲಾಭಗಳು ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ವಿದ್ಯಾರ್ಥಿಗಳಿಗೆ, ರೈತರಿಗೆ, ಯಾವುದೇ ಸಣ್ಣ ಪುಟ್ಟ ನೌಕರಿ ಮಾಡುವವರಿಗಾಗಲಿ, ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವವರಿಗಾಗಲಿ, ಬ್ಯೂರೋಕ್ರಾಟ್ಸಿಗಾಗಲಿ, ಗವರ್ನಮೆಂಟ್ ಆರ್ ನಾನ್ ಗವರ್ನಮೆಂಟ್ ಸೆಕ್ಟರ್ ಅಲ್ಲಾಗಲಿ, ಸಣ್ಣ ಪುಟ್ಟ ದಿನಸಿ ಅಂಗಡಿಯಿಂದ ಹಿಡಿದುಕೊಂಡು ರಿಟೇಲ್ ಔಟ್ಲೆಟ್ ಇಂದ ಹಿಡ್ಕೊಂಡು ಹೋಲ್ಸೇಲ್, ಸೂಪರ್ ಸ್ಟಾಕಿಸ್ಟ್, C&F, ದೊಡ್ಡ ದೊಡ್ಡ ನ್ಯಾಷನಲ್ C&F, ಮ್ಯಾನುಫ್ಯಾಕ್ಚರರ್ಸ್, ಇಂಪೋರ್ಟ್ ಎಕ್ಸ್ಪೋರ್ಟರ್ಸ್ ಎಲ್ಲರಿಗೂ ಇದ್ದಿದ್ದರಲ್ಲಿ ಚೆನ್ನಾಗಿದೆ. ಅಕಸ್ಮಾತ್ ಕೆಮಿಕಲ್ ಬಿಸ್ನೆಸ್ ಅಂತ ಇಂತ ಮಾಡ್ತಿದ್ರೆ ಸ್ವಲ್ಪ ಕಷ್ಟ. ಈ ಬಿಲ್ಡಿಂಗ್ ಮಟೀರಿಯಲ್ಸು, ಸಿಮೆಂಟು, ಇಟ್ಟಂಗಿ, ಉಸುಕು, ಕಲ್ಲು ಇವೆಲ್ಲ ಸ್ವಲ್ಪ ಕೆಲಸದವರು ಸ್ವಲ್ಪ ಸಾಮಾನ್ಯ ಫಲ ಇದೆ. ಬಂಗಾರ, ಬಟ್ಟೆ, ಪರ್ಫ್ಯೂಮು, ಸುಗಂಧ ದ್ರವ್ಯ ಇಂಥವ್ರಿಗೆಲ್ಲ ತುಂಬಾ ಚೆನ್ನಾಗಿದೆ. ಇನ್ನು ರಾಜಕಾರಣಿಗಳಿಗೆ ನೋಡುವುದಾದ್ರೆ ಜನಾಕರ್ಷಣೆ ಚೆನ್ನಾಗಿದೆ, ಧನಾಕರ್ಷಣೆ ಚೆನ್ನಾಗಿದೆ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿದೆ. ನಿಮಗೆ ಎಲ್ಲರೂ ಸಹಾಯ ಕೊಡ್ತಾರೆ, ಸಹಕಾರವನ್ನ ಕೊಡ್ತಾರೆ. ಒಟ್ಟಿನಲ್ಲಿ ಸ್ತ್ರೀ ಮತ್ತೆ ಪುರುಷರು ಎಲ್ಲರಿಗೂ ಕೂಡ ಸಾಮಾನ್ಯ ರೂಪದಲ್ಲಿ ಗುರುವಿನ ಕೃಪಾನುಗ್ರಹ ಇರೋದ್ರಿಂದ, ಮೇ ನಂತರವೂ ಕೂಡ ಈ ದಶಮ ಗುರು ಬರೋದ್ರಿಂದ ಚೆನ್ನಾಗಿದೆ, ಆರೋಗ್ಯವು ಚೆನ್ನಾಗಿದೆ. ಒಂದೇ ಮಾತಿನಲ್ಲಿ ಹೇಳುವುದಾದರೆ, ನೀವು ದುರ್ಗಾದೇವಿಯ ಆರಾಧನೆಯನ್ನ ಮಾಡ್ರಿ, ದುರ್ಗಾ ದೀಪ ನಮಸ್ಕಾರ ಆರಾಧನೆಯನ್ನ ಮಾಡ್ರಿ, ಹುರುಳಿಕಾಳ ದಾನಗಳನ್ನ ಮಾಡ್ರಿ. ನಿಮಗೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಸುಬ್ರಹ್ಮಣ್ಯ ಉಪಾಸನೆಯನ್ನ ಮಾಡ್ರಿ. ಎಲ್ಲಕ್ಕಿಂತ ಮುಖ್ಯವಾಗಿ ತುಲಾ ರಾಶಿಯವರಿಗೆ ಉದರ ಸ್ಥಾನದಲ್ಲೇ ರಾಹು ಇರೋದ್ರಿಂದ ದುರ್ಗಾ ಬೀಸಾ ಯಂತ್ರ ಅಂತ ಬರ್ತದ, ದುರ್ಗಾದೇವಿಯ ಒಂದು ಯಂತ್ರ. ಆ ಯಂತ್ರವನ್ನ ಮನೆಗೆ ತರಿಸಿಕೊಂಡು ಆ ದುರ್ಗಾದೇವಿ ಯಂತ್ರ ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡ್ರಿ. ದುರ್ಗಾ ಸಪ್ತಶ್ಲೋಕಿ ಸ್ತೋತ್ರವನ್ನ ಜಪಿಸಿರಿ. ನಿಮಗ್ ಸಮಸ್ಯೆ ಇರ್ಲಿ, ಸಮಸ್ಯೆ ಇಲ್ದೇ ಇರ್ಲಿ, ನಾನು ಹೇಳಿರುವ ರೀತಿ ನಿಮ್ಮ ಜೀವನ ಇರ್ಲಿ ಇಲ್ದೇ ಇರ್ಲಿ, ಯಾಕಂದ್ರೆ ಗೋಚಾರ ಸ್ಥಿತಿಗತಿಗಳು ಜನ್ಮ ಜಾತಕಕ್ಕೆ ಬೆರೆತಾಗ ಅದು ಬೇರೆ ಆಗ್ತದ. ಹಂಗಾಗಿ ದೇರ್ ಮೇ ಬಿ ಡಿಫರೆನ್ಸ್ ಇನ್ ಯುವರ್ ಲೈಫ್, ವಾಟ್ ಐ ಆಮ್ ಪ್ರೊಡಕ್ಟಿಂಗ್. ಬದಲಾವಣೆ ಇರಬಹುದು, ಆದರೆ ಪರಿಹಾರ ಏನಿದೆಯಲ್ಲ, ದಿಸ್ ಇಸ್ ಕಾಮನ್, ಇದು ಸಾಮಾನ್ಯ. ಇದು ಹಾಗಾಗಿ ತಾವು ತುಲಾರಾಶಿಯವರು ದುರ್ಗಾ ಯಂತ್ರವನ್ನ, ದುರ್ಗಾ ಬೀಸಾ ಯಂತ್ರ, ದುರ್ಗಾದೇವಿಯ ಯಂತ್ರವನ್ನ ಮನೆಗೆ ತರಿಸಿಕೊಂಡು ಪ್ರತಿನಿತ್ಯ ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದರಿಂದ, ದುರ್ಗಾ ಸಪ್ತಶ್ಲೋಕಿ ಸ್ತೋತ್ರವನ್ನ ಜಪಿಸುವುದರಿಂದ, 7 ಶ್ಲೋಕ ದೇವರ ಮುಂದೆ ತುಪ್ಪ ದೀಪ ಹಚ್ಚೋದು, ನಮಸ್ಕಾರ ಮಾಡೋದು, ಸ್ತೋತ್ರ ಓದೋದು, ಪ್ರಾರ್ಥನೆಯನ್ನು ಮಾಡುವುದು, ಇದನ್ನ ನಿತ್ಯ ಕರ್ಮವಾಗಿಟ್ಟುಕೊಂಡರೆ ನಿಶ್ಚಿತವಾಗಿ ತುಲಾರಾಶಿಯವರಿಗೆ ಒಳ್ಳೇದಾಗಲಿದೆ ಅಂತ ಹೇಳುತ್ತಾ, ಈ ವರ್ಷದ ಪರಾಭವ ನಾಮ ಸಂವತ್ಸರ ನಿಮಗೆ ಶುಭವನ್ನು ಅನುಗ್ರಹಿಸಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ ನಾನು ಈ ವಾಕ್ಯಕ್ಕೆ ವಿರಾಮವನ್ನು ತಗೊಳ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ನಿಮ್ಮೆಲ್ಲರಿಗೂ ತಿಳಿದಂತೆ ನಾವು ಜ್ಯೋತಿಷ್ಯ ಸಂದರ್ಶನವನ್ನ ಜನಸಾಮಾನ್ಯರ ಕಲ್ಯಾಣಕ್ಕಾಗಿ ವಾರದ 5 ದಿನಗಳ ಕಾಲ, ಸೋಮವಾರದಿಂದ ಶುಕ್ರವಾರದವರೆಗೆ ಹುಬ್ಬಳ್ಳಿಯಲ್ಲಿ ನಾವು ಸಂದರ್ಶನವನ್ನ ನೀಡುತ್ತೇವೆ. ಮತ್ತೆ ದಕ್ಷಿಣ ಭಾಗವಾದ ನಮ್ಮ ಕರ್ನಾಟಕದ ಬೆಂಗಳೂರು ಮಹಾನಗರದಲ್ಲಿ ಶನಿವಾರ ಮತ್ತೆ ಭಾನುವಾರ ವೀಕೆಂಡ್ ಸಮಯದಲ್ಲಿ ನಾವು ಜನಸಾಮಾನ್ಯರಿಗೆ ಜನ ಸಂದರ್ಶನವನ್ನ ನೀಡುತ್ತೇವೆ. ಆಸಕ್ತರು ನಮ್ಮ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಮ್ಮನ್ನ ಸಂಪರ್ಕಿಸಬಹುದು, ಬಂದು ಭೇಟಿಯಾಗಬಹುದು. ನಮಸ್ಕಾರ.